ಒಂದೇ ಊಟ ಮಾಡಿಬಿಟ್ರೆ ಮತ್ತೆ ನೋಡಿ ಏನೇನು ಮಾಡಿದ್ರು ಊಟಕ್ಕೆ. ಫ್ರೆಂಡಿನ ಹಬ್ಬದವ್ರು ಇಲ್ಲಿ ನೋಡ್ರಿ. ಮತ್ತೆ ತೆಂಗಿನ ಗಿಡ ಸುತ್ತಲೂ ಮಣ್ಣು ತೆಗಿಬಾರ್ದು, ಅಲ್ಲಿ ಮಣ್ಣು ಇರಲೇಬೇಕು. ಅದನ್ನ ಬಿಟ್ಟು ಒಂದು ಊಟ ಬಿಟ್ಟು ಮಣ್ಣು ತೆಗಿಬೋದು. ಹಂಗ ವೆಲ್ಕಮ್ ಟು ಅವರ್ ಚಾನಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ಇರೋ ಕಾರಣ ಲೇಟಾಗಿ ಎದ್ದೆ, ಡೈಲಿ ರೂಟೀನ್ ಮುಗಿಸ್ಕೊಂಡೆ ಸ್ಟೇಟ್ ಬಂದೆ ನಾನು ನಮ್ಮ ಪ್ಲಾಟ್ ಕಡೆ ಯಾಕಪ್ಪ ಅಂದ್ರೆ ನಮ್ಮ ತೆಂಗಿನ ಗಿಡಕ್ಕೆ ಎಲ್ಲವಕ್ಕೂ ನೀರು ಬಿಡೋ ಸಲುವಾಗಿ ಬಂದನೀಗ. ಎಲ್ಲ ಕ್ಲೀನಾಗಿ ಸುತ್ತರಲ್ಲಿ ಮಣ್ಣು ತೆಗೆದೆ. ಸ್ಟೇಟ್ ನಮ್ಮ ತಮ್ಮ ನೀರು ಬಿಡ ಅಂತಾನಲ್ಲೇ, ನಮ್ಮ ತಮ್ಮ ಅಲ್ಲೇ ನೀರು ಬಿಡ ಅಂತ ನೋಡಿದ್ವಿ. ಇಲ್ಲಿ ಶಾಬಾಜ್ ಹಾಯ್ ಮಾಡಿ ದಿವಿಯಲ್ಲಿ ನೀರು ಬಿಡ ಅಂತ ನಾವು ಪೈಪ್ ನಿಂತ. ಸ್ಟೇಟ್ ನಾವು ಸ್ವಲ್ಪ ಮಣ್ಣು ತೆಗೆದೆ, ಇದೆಲ್ಲ ಕ್ಲೀನ್ ಮಾಡಿಕೊಂಡು ಈ ಟೈಪ್ ಮಣ್ಣು ತೆಗೆದ್ರೆ ಸುತ್ತರಲ್ಲಿ ಸ್ವಲ್ಪ ನೀರು ನಿಲ್ತೈತಿ. ನೀರು ನಿಂತ ಜಲ್ದಿ ಆರಂಗಿ ನೀರು. ಅದಕ್ಕೊಂದು ಸ್ವಲ್ಪ ಮಣ್ಣು ಸ್ವಲ್ಪ ಲೈಟಾಗಿ ಗುಂಡಿ ಮಾಡಿಬಿಟ್ರೆ ಮತ್ತೆ ತೆಂಗಿನ ಗಿಡ ಸುತ್ತಲೂ ಮಣ್ಣು ತೆಗಿಬಾರ್ದು, ಅಲ್ಲಿ ಮಣ್ಣು ಇರಲೇಬೇಕು. ಅದನ್ನ ಬಿಟ್ಟು ಒಂದು ಊಟ ಬಿಟ್ಟು ಮಣ್ಣು ತೆಗಿಬೋದು. ಹಂಗಂದ್ರೆ ಬೇರೆ ಏನಾಗಲ್ಲ. ಈಗ ತೆಂಗಿನ ಗಿಡದ ಕೆಳಗೆ ತೆಗೆದುಬಿಟ್ರೆ ಬೇರೆ ಸಡ್ಲಾಗಿ ಗ್ರೋತ್ ಆಗಂಗಿಲ್ಲ. ಈಗ ಸುತ್ತಾರ್ಲಿ ತೆಂಗಿನ ಗಿಡ ಓಸ್ ತೆಗ್ದಾನಿ. ಫೈನಲಿ ಇರೋದು ಇದೊಂದು ತೆಗೆದ್ಬಿಟ್ರೆ ಮುಗಿದೋಗತ್ತೆ. ನಮ್ಮ ತಮ್ಮ ಮೊನ್ನೆ ಟ್ರಿಪ್ ಹೋಗಿದ್ದ ಅಗಡಿ ಫಾರ್ಮ್ ಹೌಸಿಗೆ. ಅವ ಏನೇನು ನೋಡ್ದ ಏನೇನಿಲ್ಲ ಹೇಳಿ, ಏನೇನು ನೋಡಿದೆ ಏನೇನಿಲ್ಲ. ಫಸ್ಟ್ ಎಂಟ್ರೆನ್ಸ್ಗೆ ಏನೇನು ಕೊಟ್ರೆ? ಶೇಂಗಾ ಚಕ್ಕಿ ಫಸ್ಟ್ ಹೋಗಿ ಗೇಟ್ನಾಗ ಏನು ಕೊಟ್ರೆ? ಒಂದೇ ಊಟ ಮಾಡಿಬಿಟ್ರೆ ಮತ್ತೇನು ಮಾಡಿದೆ? ಏನೇನು ಮಾಡಿದ್ರು ಊಟಕ್ಕೆ? ಇಡ್ಲಿ ಮತ್ತು ಸಾಂಬಾರು ಚಟ್ನಿ. ಹಾಂ, ಎಷ್ಟು ತಿಂದೇನು? 4-5 4-5. ತಿಂದೆ. ಹ್ಞೂ, ಮತ್ತೇನೇನು ತಿಂದೆ? ಸಾಂಬಾರು ಒಳಗೆ ಮಧ್ಯಾಹ್ನ. ಹಾಂ, ಮಧ್ಯಾಹ್ನ ಏನೇನು ನೋಡಿದಿ ಮಧ್ಯಾಹ್ನ ಮಟ? ಬೆಳಗ್ಗಿಂತ ಮಧ್ಯಾಹ್ನ ಮಟ ಪ್ರಾಣಿ ಕಬಾಬ್. ಬೆಳಗ್ಗಿಂತ ಮಧ್ಯಾಹ್ನ ಏನೇನು ನೋಡಿದಿ? ಪ್ರಾಣಿ, ಹಾಂ, ಮನುಷ್ಯರು, ಹಾಂ, ಊಟ, ಹಾಂ, ಮತ್ತೆ ಜಾದು. ಜಾದು ತೋರಿಸಿದ್ರೆ? ಏನೋ ತೋರಿಸಿದ್ರೆ. ಹಾಂ, ಮತ್ತು ಬೋಟ್ನ್ಯಾಗ ನಾನೇ ಹೊಡೆದಿ. ಬೋಟ್ ನೀನು ಹೊಡೆದೆ? ನಾನು ನಮ್ಮ ದೋಸ್ತ ಹೊಡೆದಿ. ಹಾಂ, ಇವರೆಲ್ಲ ಹಿಂದೆ ಕುಂತಿದ್ರು. ಹಾಂ, ಮತ್ತು ಆಮೇಲೆ ಚಕ್ಕಡಿ ಹೊಡೆದಿ. ಹಾಂ, ಚಕ್ಕಡ್ಯಾಗ ನಾವು ಮುಂದೆ ಕುಂತಿದ್ವಿ. ಮತ್ತು ಹಣ್ಣು ಹೊಡೆದ. ಅಲ್ಲಿ ಮಧ್ಯಾಹ್ನ ಏನೇನು ಕೊಟ್ರು ಊಟಕ್ಕೆ? ಮಧ್ಯಾಹ್ನ ಹಾಂ, ಚಪಾತಿ, ಹಾಂ, ಚಟ್ನಿ, ಗುಲಾಬ್ ಜಾಮೂನು. ನಾನ್ ವೆಜ್ ಏನು ಕೊಡಲಿಲ್ಲ? ನಾನ್ ವೆಜ್ ಕೊಡಲ್ಲ, ಚಿಕನ್ ಏನು ಕೊಡಲಿಲ್ಲ? ಕೊಡಲ್ಲ. ಅಗಡಿ ತೋಟ ಅಂದರೆ ಹಾಂ, ಹಿಂದೂ ಜಗ್ ಮಾಡ್ಬೋದು. ಹಾಂ, ಏನೇನು ಕೊಟ್ರು ಮತ್ತೆ? ಚಟ್ನಿ, ಶೇಂಗಾ ಚಟ್ನಿ, ಹಾಂ, ಇದು ಗುಲಾಬ್ ಜಾಮೂನು, ಹಾಂ, ಅನ್ನ ಸಾರು, ಹಾಂ, ಉಪ್ಪಿನಕಾಯಿ, ಹಾಂ, ಪಾಪಡಿ, ಹಾಂ, ಅವೆಲ್ಲ ಕೊಟ್ರಪ್ಪ. ಮತ್ತು ಮಧ್ಯಾಹ್ನ ನಂತರ ಹಂಗೆ ಹೋದ್ವಿ, ಎಲ್ಲ ಆಟ ಆಡಿದ್ವಿ. ಮತ್ತೆ ಏನೇನು ಆಟ ಆಡಿದ್ರಿ? ಫುಲ್
ಹಾಂ ಮ್ಯಾಗ ಡ್ಯಾಮ್ ನೀರು ಬಂತು. ಮ್ಯಾಗಿಂತ ನೀರು ಮ್ಯಾಗಿಂತ ಹೆಂಗೆ ರಿವರ್. ಹಾಂ ಅದು ಆಟ ಆಡಿದ್ವಿ. ಮತ್ತೆ ಮತ್ತು ಅದು ನೀರಾಗ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ವಿ. ನೀರಾಗ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರಿ? ಮತ್ತೆ ಅದೆಲ್ಲ ಮಾಡಿದ್ವಿ. ಹಾಂ ಮತ್ತು ಎಷ್ಟು ಗಂಟೆಗೆ ಬಂದ್ರಿ ಹೊಳ್ಳಿ? ಒಂದು 5-6 ಗಂಟೆ. 5-6 ಗಂಟೆ. ಎಷ್ಟು ಇಸ್ಕೊಂಡ್ರೆ ಫೀಸ್? 500 ರೂಪಾಯಿಗೆ ನಮ್ಮ ತಮ್ಮ ಟ್ರಿಪ್ಗೆ ಬಂದಾನ. ಎಷ್ಟನೇ ಸ್ಟ್ಯಾಂಡರ್ಡ್ಲಿ ನೀನು? 4ನೇ ಸ್ಟ್ಯಾಂಡರ್ಡಿಗೆ ಟ್ರಿಪ್ ಹೊಂಟಾನ. ಇನ್ನೂ ಯಾವ್ದು ಟ್ರಿಪ್ಗೆ ಹೋಗಿಲ್ಲ. 4ನೇ ಸ್ಟ್ಯಾಂಡರ್ಡಿಗೆ ಹೊಂಟ ನಮ್ಮ ತಮ್ಮ ಟ್ರಿಪ್ಪಿಗೆ. ಹೆಂಗಿತ್ತಪ್ಪ ಟ್ರಿಪ್ ಒಟ್ಟು ಟೋಟಲ್ ಆಗಿ? ಮಸ್ತ್ ಇತ್ತು. ಫ್ರೆಂಡ್ಸ್ ಎಲ್ಲ ಹೆಂಗೆ ಚೆನ್ನಾಗಿತ್ತಲ್ಲ? ನಿಮ್ಮ ಸರ್ಸ್ ಏನಂದ್ರೆ? ಸರ್ಸ್ ಜನ ಬಂದಿದ್ದಿಲ್ಲ, ಒಬ್ಬನು ಬಂದಿದ್ದ. ಹಾಂ ಸರಿ ಇಲ್ಲ ಸರ್ ಮೊದಲೇ. ಹಾಂ ಹಂಗೇನು ಮಾತಾಡ್ಸ್ಲಿಲ್ಲ. ಅವನು ಹಿಂಗೆ ಯಾಕೆ ಸರಿ ಇಲ್ಲ? ಸರಿ ಅನ್ಸಲ್ಲ. ಯಾಕೆ? ಬರೀ ಹೊಡಿತಾನ? ಕೂದಲ ಕಟಿಂಗ್ ಮಾಡಿಸ್ಲಿಲ್ಲ, ಕೂದಲ ಹಿಡ್ಕೊಂಡು ಪಡ್ಡು ಹೊಡಿತಾನ. ಹಾಂ ಮಾತಾಡ್ಸೋದು ಬಿಟ್ಟು. ಮಾತಾಡ್ಸೋದು ಬಿಟ್ಬಿಟ್ಟೆ? ಯಾಕೆ ಬಿಟ್ಟೆ? ಸರಿ ಇಲ್ಲ ಮಾತಾಡ್ಸಿ ಏನು ಮಾಡ್ಬೇಕು ನಾವು. ಲಾಸ್ಟಿಗೆ ಫೈನಲಿ ಟ್ರಿಪ್ ಹೋಗಿ ಬಂದವ ಅಗಡಿ ಫಾರ್ಮರ್ಸಿಗೆ. ನೆಕ್ಸ್ಟ್ ನೀರು ಹಿಡ್ಯಾನ್ರಿ ಹಂಗೆ. ನೆಕ್ಸ್ಟ್ ಅಲ್ಲಿಡು. ಬೇರೆ ಹುಡ್ರೆಲ್ಲ ಮತ್ತೆ ಆಟ ಆಡಕ್ಕೆ ಹೋಗ್ಯಾರಲ್ಲ, ನೀನು ನೀರು ಹಿಡ್ಯಾ ಅಂತಿಲ್ಲ, ಮತ್ತೆ ಅದಕ್ಕೆ ಹಿಡ್ಯಾ ಅಂತಿ ನೀರು? ಅವ್ರ ಜೊತೆ ಉದ್ಧಾರ ಆಗಕ್ಕೆ ಶಾಣೆ ಇರಲ್ಲ. ಹಾಂ ಈಗ ನೀವು ಸಣ್ಣ ವಯಸ್ಸಿನಾಗ ದುಡ್ಯಾವ ಈಗ. ಸಣ್ಣ ವಯಸ್ಸಿನಾಗ ದುಡಿದ್ರೆ ಅವ್ರಂಗೆ ಆಟ ಆಡಿದ್ರೆ ನಾವು. ನಮ್ಮ ತಮ್ಮ ಒಂದು ಬೆಂಕಿ ಮಾತಾ ಹೇಳ್ದ, ಸಣ್ಣ ವಯಸ್ಸಿನಾಗ ದುಡಿದ್ರೆ ರೊಕ್ಕ ಬರ್ತಾವ ಅಂತ. ನಮ್ಮ ಫ್ರೆಂಡ್ ಹೊಲದಲ್ಲಿ ಹೊಲ ಉಳುಮೆ ಮಾಡಾಕುಂತಾರ. ಅಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದಾರ. ಸಂಡೇ ಅಲ್ಲೇ ಕಡೆನೇ ನಮ್ಮ ಫ್ರೆಂಡ್ಸ್ ಏನೇನು ಮಾಡ್ತಾರೆ ಏನೇನಿಲ್ಲ ಅಂತ ನೋಡೋಣ್ರಿ. ಲೆಟ್ಸ್ ಗೋ. ಫ್ರೆಂಡ್ ಹೊಲ ಹೊಡ್ಯಾ ಅಂತಿದ್ದ. ಅದು ಇಷ್ಟು ಹೊಲ ಐತಿ. ನಮ್ಮ ಫ್ರೆಂಡಿಂದ ಹಬ್ಬದವ್ರು ಇಲ್ಲೈತಿ ನೋಡ್ರಿ. ಅದೀರ ಅಂದೆ ಮಸ್ತ್ ಹೋಗೋದು ಹಬ್ಬಕ್ಕೆ. ನಮ್ಮ ಫ್ರೆಂಡರ ಅಣ್ಣ ಹೊಲ ಹೊಡ್ಯಾ ಅಂತಾರ. ಪೂರ ಅರ್ಧ ಆಯ್ತು ಕಂಪ್ಲೀಟ್ ಮಾಡ್ಯಾರ, ಇನ್ನು ಅರ್ಧ ಆಯ್ತು ಹೊಲ ಹೊಡ್ಯೋದು. ಈಗ ಒಂದು ರೋ ಪೂರ ಮುಗಿಸ್ಕೊಂಬರ್ತಾರೆ. ಈಗ ನೆಕ್ಸ್ಟ್ ಹೊಂಟ್ರ ನಮ್ಮ ಫ್ರೆಂಡ್ಸ್. ಆಯಿಲ್ ಹಾಕೋದೀಗ, ಆಯಿಲ್ ಹಾಕೋದೀಗ ಕ್ಯಾಮ್ರದ ಆಯಿಲ್ ಹಾಕಿದ ತಕ್ಷಣ ಸ್ಟ್ರೇಟ್ ಹಾಕೋದು ನಮ್ದು ಪುಡಿ. ನೆಕ್ಸ್ಟ್ ಹಾಕೋದೀಗ ಬೆನ್ ಸೊಪ್ಪು. ಈಗ ಚೆನ್ನಾಗಿ ಕುದಿಲಿದೆ. ಕುದ್ದ ಮ್ಯಾಗ ಹೆಡ್ಡಿಗೆ ಹಾಕೋಣಂತೆ. ಆಯಿಲ್ ಚಂದ ಡ್ರೈ ಆಗಿ ಈ ಟೈಪ್ ಬಂದೈತಿ. ಇನ್ನು ಚಂದ ಕುದಿಬೇಕಿದೆಲ್ಲ ಮಸಾಲೆ ಗಿಸಾಲೆ ಎಲ್ಲ ಚಂದಾಗಿ ಆತಂದ್ರೆ ಹೇರ್ ಗ್ರೋತಿಂಗ್ ಮಸ್ತ್ ಆಗುತ್ತೆ. ಹೇರ್ ಕೇರ್ಗೆ ಸ್ವಲ್ಪ ಹೋಮ್ ಮೇಡ್ ಆಯಿಲ್ ಕ್ರಿಯೇಟ್ ಮಾಡೋ ಅಂತಾನೆ. ಕರಿಬೇವು, ಆಮೇಲೆ ಬೇವಿನ ಸೊಪ್ಪು,
ಮೆಂತ್ಯ ಕಾಳಿಂದ ಪುಡಿ, ನೆಕ್ಸ್ಟ್ ಇವು ಐಟಮ್ಸ್ ಎಲ್ಲ ಹಾಕಿ ಈಗ ಆಯಿಲ್ ರೆಡಿ ಮಾಡ್ಕೊಂತಾನೆ. ಇದು ಹಚ್ಕೊಂಡ್ಬಿಟ್ರೆ ಹೇರ್ ಚೆನ್ನಾಗಿ ಬರುತ್ತೆ. ಇದು ಫುಡ್ ಆಯಿಲ್ ಹಾಕಿಬಿಟ್ರೆ ಫುಡ್ ಆಗೈತಿ. ಕೊಕೊನಟ್ ಆಯಿಲ್ ಹಾಕಿದ್ರೆ ತಲೆ ಐತಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಸಂಡೇಗೊಮ್ಮೆ ಹಚ್ಕೊಂಡ್ರೆ ಹೇರ್ಸ್ ಎಲ್ಲ ಚೆನ್ನಾಗಿ ಬರ್ತಾವೆ. ಆಮೇಲೆಲ್ಲ ಗ್ರೋತ್ ಚೆನ್ನಾಗಿರುತ್ತೆ. ಆಮೇಲೆ ವಾರವಿಡೀ ಹಚ್ಚೋಕ್ಕಾಗಲ್ಲ, ಯಾಕಂದ್ರೆ ಶಾಪ್ ಹೋಗ್ತಾವಲ್ಲ, ಅದಕ್ಕೆ ಹಚ್ಚೋದಾಗಲ್ಲ. ಸಂಡೇ ಖಾಲಿ ಇರ್ತಾವಲ್ಲ, ಒಂದ್ಸಲ ಹಚ್ಕೊಂಡ್ಬಿಟ್ರೆ ಹಚ್ಕೊಂಡು ನೈಟ್ ಮೈ ತೊಗೊಂಡು ಮಾಡ್ಕೊಂಡ್ಬಿಟ್ರೆ ತೊಗೊಂಡ್ಬಿಟ್ರೆ ಚೆಂದಾಗಿ ನೆಂದ್ಗಿಂದೆಲ್ಲ ಮಸ್ತ್ ಕಾಣುತ್ತೆ. ಇದು ಹೂವಿಂದ ಡೈಲಿ. ನಮ್ಮ ಮಮ್ಮಿ ಬಾಜುನ ಏನೋ ರೆಡಿ ಮಾಡೋ ಅಂತಾರೆ ನೋಡ್ರಿ. ಅಲ್ಲಿ ಏನು ಮಾಡೋ ಅಂತೀನಿ? ಹಾಲು ಅದನ್ನ ಹೆರದು ಎಣ್ಣೆ ಕರೆ ಆಗತ್ತೆ. ಎದಕ್ಕದು? ತಿನ್ನಾಕ. ಮಮ್ಮಿ ಸ್ನ್ಯಾಕ್ಸ್ ರೆಡಿ ಮಾಡೋ ಅಂತಾರ. ಯಾರಿಗಿದೆ ಸ್ನ್ಯಾಕ್ಸ್? ನನಗೆ. ಮೈ ಮಾಮ್ ಇಸ್ ಸ್ನ್ಯಾಕ್ಸ್ ರೆಡಿ ಮಾಡೋ ಅಂತಾರ. ಅದು ನನ್ನ